ಹಲೋ ಗಾಯ್ಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಕೊನೆಗೂ ಫ್ಲೈಟ್ ಟಿಕೆಟ್ ಅಂತೂ ಕೊಟ್ಟೇ ಬಿಟ್ರು. ಅಷ್ಟು 15 ದಿವಸದಿಂದ ವೇಟ್ ಮಾಡ್ತಿದ್ದೆ ಫ್ಲೈಟ್ ಟಿಕೆಟ್ಗೋಸ್ಕರ. ಸೊ ಕೊನೆಗೂ ನಿನ್ನೆ ಕೊಟ್ಟರು. ನಾನೇನು ಅಂದ್ಕೊಂಡಿದ್ದೆ, ಒಂದು 4 ದಿನ ಮುಂಚೆನೇ ಕೊಡ್ತಾರೆ ಫ್ಲೈಟ್ ಟಿಕೆಟು, ಆಮೇಲೆ ಎಲ್ಲ ಪರ್ಚೇಸ್ ಮಾಡಿದ್ರೆ ಆಯ್ತಂತ ನಾನು ಅಂದ್ಕೊಂಡಿದ್ದೆ. ಸೊ ಅವ್ರು ನೋಡಿದ್ರೆ ನಿನ್ನೆ ನೈಟೇ ಬುಕ್ ಮಾಡ್ತೀನಿ ಅಂತ ರೆಡಿ ಮಾಡಿ ಕೂತ್ಕೊಂಡಿದ್ರು ಅವರು. ಸೊ ಇಲ್ಲ, ನಾನು ರಿಕ್ವೆಸ್ಟ್ ಮಾಡಿ, ಸೊ ಮ್ಯಾಮ್ ಇನ್ನೂ ಏನು ಪರ್ಚೇಸ್ ಮಾಡಿಲ್ಲ, ಏನು ಮಾಡಿಲ್ಲ ಅಂತ ರಿಕ್ವೆಸ್ಟ್ ಮಾಡಿ, ಸೊ ಒಂದು ದಿನ ಆದಮೇಲೆ ಫ್ಲೈಟ್ ಬುಕ್ ಮಾಡ್ತೀನಿ ಅಂತಂದರು. ಸೊ ಅವತ್ತು ಸಾಯಂಕಾಲ ಅಷ್ಟೇ ನಮಗೆ ಟೈಮ್ ಇದ್ದದ್ದು. ಅದಕ್ಕೆ ಬೇಗ ಹೊರಗಡೆ ಹೋಗಿ ನಾನು ಅಂದ್ಕೊಂಡಿದ್ದೆ ಅದನ್ನು ಕೂಡ ಬ್ಲಾಗ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಸೊ ಆಗಲಿಲ್ಲ. ಸೊ ಆಗಲಿಲ್ಲ ಅದನ್ನು ಬ್ಲಾಗ್ ಮಾಡೋದಕ್ಕೆ. ಸೊ ಅದನ್ನೇ ತಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಅವತ್ತೇ ತಂದಂಥ ಚಾಕ್ಲೇಟ್ಗಳನ್ನೆಲ್ಲ ನಾನು ಪ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟೆ. ಅದರಲ್ಲೂ ಕೂಡ ಬಟ್ಟೆ ಕೂಡ ತುಂಬ ಸಿಕ್ಕಾಪಟ್ಟೆ ಇತ್ತು. ಸೊ ಹಾಗಾಗಿ ಅವತ್ತೇ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ನೆಕ್ಸ್ಟ್ ಡೇ, ಯಾಕಂದರೆ ಬೇಗ ಹೋಗಬೇಕು. ಅದರಲ್ಲೂ ನೈಟ್ ಬೇರೆ ತುಂಬ ಲೇಟಾಗಿ ಮಲಗಿದ್ರಿಂದ ಬೆಳಗ್ಗೆ ಬೇಗ ಎದ್ದೇಳಲ್ಲ ಅಂತ ಗೊತ್ತಿತ್ತು. ಸೊ ಅದಕ್ಕೆ ತಂದಿದ್ದ ದಿನವೇ ಎಲ್ಲ ಪ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟೆ. ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು, ಸೊ ಇಲ್ಲಿದೆ 2 ಭಾಗ ಅದ್ರದ್ದು ಪಜಿತಿ. ಸೊ ಎಷ್ಟು ನನಗೆ ಇದ್ದದ್ದು 30 kg ಇದ್ದದ್ದು. ಸೊ ಅದು ನನ್ನ ಬ್ಯಾಗಿನ ವೇಟ್ ಮಾತ್ರ 45 kg ಆಗಿತ್ತು. ಎಷ್ಟು 15 kg ಎಕ್ಸ್ಟ್ರಾ ಆಗಿತ್ತು. ಸೊ ಕೆಲವೊಂದು ಐಟಮ್ಗಳನ್ನ ಇಲ್ಲೇ ರಿಜೆಕ್ಟ್ ಮಾಡಿದೆ. ನಾನು ಪರ್ಚೇಸ್ ಕೂಡ ಅಷ್ಟೊಂದು ಮಾಡೇ ಇಲ್ಲ ಗಾಯ್ಸ್, ಆದರೂ ಯಾವ ಥರ ವೇಟ್ ಆಗಿದೆ ಗೊತ್ತಿಲ್ಲ. ಸೊ ಬನ್ನಿ ಇವಾಗ ಹೋಗೋಣ. ಸೊ ಗಾಯ್ಸ್, ಕೊನೆಗೂ ಹೋಗ್ತಾ ಇದ್ದೀವಿ ಏರ್ಪೋರ್ಟ್ಗೆ. ಹಾಸ್ಟೆಲಿಂದ ಅಕಾಮಿಡೇಷನಿಂದ ಬಿಟ್ಟಾಯಿತು. ಸೊ ಸುಮಾರು ಇನ್ನೊಂದು 5-6 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಸೊ ಇವರು ಪಾಕಿಸ್ತಾನದವರು ಬ್ರದರ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಎಷ್ಟು ಒಂದು ಅಕಾಮಿಡೇಷನಿಂದ 9 ಕಿಲೋಮೀಟರ್ ಏನೋ ಇತ್ತು. ಸೊ 50 ದರಮ್ ಅದಕ್ಕೆ. ಹೋಗೋಣ ಗಾಯ್ಸ್, ಹೋಗಿ ಸಿಗ್ತೀನಿ ಏರ್ಪೋರ್ಟಲ್ಲಿ. ಇಂತೂ ಏರ್ಪೋರ್ಟಿಗಂತೂ ಬಂದಾಯಿತು. ಲಗೇಜ್ ಕೂಡ ಇಟ್ಟಿದ್ದೀನಿ ಈ ಥರ ನೋಡಿ ಯಾವ ಥರ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ. ಸೊ ಯಾಕಪ್ಪ ಅಂದರೆ ಲಗೇಜ್ ಅಂತೂ ಫುಲ್ ಹೆವಿ ಇದೆ. ಸೊ ಆ್ಯಕ್ಚುಲಿ ಒಂದು 30 kg, ಇನ್ನೊಂದು 30 kg, ಇನ್ನೊಂದು 6 kg ಹ್ಯಾಂಡ್ ಬ್ಯಾಗು. 30 kg ನಾನು ರೂಮಲ್ಲಿ ತೂಕ ಮಾಡಿದ್ದೀನಿ, ಅದು 30 kg ಕರೆಕ್ಟ್ ಇತ್ತು ಗೈಸ್. ಇನ್ನೊಂದು 6 kg ಇದೆಯಲ್ಲ, ಸೊ ಅದು ಮಾತ್ರ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ. ಯಾಕಂದರೆ ಅದು 6 kg ಇರಬೇಕಾಗಿರೋದು 10 kg ಇದೆ. ಸೊ ನೋಡೋಣ ಬನ್ನಿ, ಹೋಗೋಣ ಒಳಗಡೆ. ಸೊ ಗಾಯ್ಸ್, ಫೈನಲಿ ಚೆಕ್ ಇನ್ ಆಯಿತು. ಎಲ್ಲ ಫುಲ್ ಬೆಲ್ಟ್ ಎಲ್ಲ ಇತ್ತು, ಟ್ರೇ ಒಳಗೆ ಹಾಕಿತ್ತು. ಇನ್ನೇನು ಇವಾಗ ಮೆಟ್ರೋ ಹತ್ಕೊಂಡು ಸೀದಾ ಏರ್ಪೋರ್ಟಿಗೆ ಹೋಗ್ಬೇಕು. ಇವಾಗ ಏರ್ಪೋರ್ಟಲ್ಲಿ ಇದ್ದೀನಿ, ಆದರೆ ಏರೋಪ್ಲೇನ್ ಹೋಗೋ ಜಾಗಕ್ಕೆ ಹೋಗ್ಬೇಕು. ಸೊ ನಾನೆಲ್ಲಿ ಗಾಬರಿ ಆಗಿದ್ದೆ ಗಾಯ್ಸ್. ಅದರಲ್ಲಿ ಬೇರೆ ಇದು 10 kg ಇತ್ತು, 4 kg ಹೆಚ್ಚಿಗಿತ್ತು. ಸೊ ಅವ್ರು ತೂಕ ಮಾಡ್ತಾರೆ ಅಂದ್ಕೊಂಡಿದ್ದೆ. ಸೊ ಏನು ತೂಕ ಮಾಡಲಿಲ್ಲ, ಯಾಕೋ ಗೊತ್ತಿಲ್ಲ, ನಿದ್ದೆ ಬಂದಂಗೆ ಆಗ್ತಿದೆ. ಸೊ ಹೋಗಿ ಮುಖ ತೊಳ್ಕೊಂಬರೋಣ. ಸೊ ಬನ್ನಿ. ಸೊ ಗೈಸ್, ಕೊನೆಗೂ ಫ್ರೆಶಪ್ ಆಗಿದ್ದಾಯಿತು. ಸೊ ಬನ್ನಿ ಹೋಗೋಣ. ಇದು ಯಾವ ಊರು ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲೂ ಚೆನ್ನಾಗಿತ್ತು, ಒಳ್ಳೆ 5 ಸ್ಟಾರ್ ಹೋಟೆಲಲ್ಲಿ ಇತ್ತು. ಇದು ಅಷ್ಟು ಸರಿಯಾಗಿಲ್ಲ ಗಾಯ್ಸ್, ಫುಲ್ ನಾರ್ಮಲ್ ಆಗಿದೆ. ಸೊ ಇಲ್ಲೊಂದು ಮಿರರು ಅಷ್ಟೊಂದೇನು ಹೈಟ್ಯಾಕ್ ಆಗಿಲ್ಲ. ಸೊ ಬನ್ನಿ ಇವಾಗ ಹೋಗೋಣ ಫ್ಲೈಟ್ಗೆ. ಸೊ ಗಾಯ್ಸ್, ಇಲ್ಲಿ ಕಾಯ್ಕೊಂಡು ನಿಂತ್ಕೊಂಡಿದ್ದೀವಿ. ಸೊ ಇಲ್ಲಿ ಮೆಟ್ರೋ ಬರುತ್ತೆ, ಮೆಟ್ರೋ ಹತ್ಕೊಂಡು ಸೀದಾ ಹೋಗ್ತಾ ಇರೋದೆ ಏರೋಪ್ಲೇನ್ ಹತ್ರ ಹೋಗ್ತಾ ಇರೋದು. ಸೊ ಬನ್ನಿ ಹೋಗೋಣ ಅದಕ್ಕೆ. A few moments later.
ಸೊ ಗಾಯ್ಸ್ ಕೊನೆಗೂ ಬಂದು ಎಲ್ಲ ಚೆಕ್ಕಿನ್ ಆಗಿ ಮೆಟ್ರೋದಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಸೊ ಫ್ಲೈಟ್ ಇರೋದು 9 ಗಂಟೆಗೆ, ನಾನು ಇವಾಗ 7 ಗಂಟೆ ಇವಾಗಲೇ ಎಲ್ಲ ಫುಲ್ ಮುಗಿಸ್ಕೊಂಬಂದು ಕೂತ್ಕೊಂಡಿದ್ದೀನಿ. ಮೋಸ್ಟ್ಲಿ ನಾನು ಅಲ್ಲಿ ಎಷ್ಟು 5 ಗಂಟೆಗೇನೋ 5:30ಗೇನೋ ಬಿಟ್ಟೆ ಗಾಯ್ಸ್. ಅಲ್ಲೇ 6:30 ಈ ಥರ ಬಿಡಬೇಕಿತ್ತು ಅನಿಸುತ್ತೆ. ಇವಾಗ ಬಂದಿದ್ದೀನಿ, ಏನು ಮಾಡೋದಂತ ಗೊತ್ತಾಗ್ತಿದೆ. ಫುಲ್ಲು ಬೋರ್ ಹೊಡಿತಾ ಇದೆ, ಹೊಟ್ಟೆ ಬೇರೆ ಎಸ್ತಾ ಇದೆ, ಹಂಗೆ ನಿದ್ದೆ ಕೂಡ ಬರ್ತಾ ಇದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹೆಂಗಿದ್ರು ವೈಫೈ ಕನೆಕ್ಟ್ ಆಗಿದೆ ಗಾಯ್ಸ್, ಸುಮ್ಮನೆ ಕೂತ್ಕೊಳ್ಳೋದಾಗಲ್ಲ. ವೈಫೈ ಹೆಂಗಿದ್ರು ಕನೆಕ್ಟ್ ಆಗಿದೆ, ಫೋನ್ ತೆಗಿತೀವಿ, ರೀಲ್ಸ್ ಮಾಡ್ಬೇಕು ಅನ್ಸುತ್ತೆ. ಆದರೆ ಚಾರ್ಜೇ ಕಮ್ಮಿ ಇದೆ, ಏನು ಮಾಡಬೇಕು. ಚಾರ್ಜ್ ಅಂತೂ ಬರುವಾಗ 80 ಇತ್ತು ಗೈಸ್, ಆಲ್ರೆಡಿ ಫುಲ್ ಕಮ್ಮಿಯಾಗಿ 56 ಬಂದಿದೆ. ಬೇಗ ಇತ್ತು, ಯಾಕೋ ಗೊತ್ತಿಲ್ಲ. ಪಬ್ಲಿಕ್ಕಲ್ಲಿ ಮಾತಾಡೋಕೆ ಕೂಡ ಒಂಥರ ಭಯ ಆಗ್ತಿದೆ ಗೈಸ್. ಭಯ ಅಂತಲ್ಲ, ಒಂಥರ ಮುಜುಗರ, ಎಲ್ಲಿ ಹುಚ್ಚ ಅಂತ ತಿಳ್ಕೊತಾರೆ ಅಂತ. ಸೊ ಗೈಸ್ ಸಿಗ್ತೀನಿ ಫ್ಲೈಟ್ ಬಂದಮೇಲೆ. ಸೊ ಗಾಯ್ಸ್ ಕೊನೆಗೂ ಹೊಟ್ಟೆ ತುಂಬ ಹಚ್ತೈತೆ ಅಂತ ಕಾಫಿ ತೊಗೊಂಡಿದ್ದೀನಿ, ವೈಟ್ ಕಾಫಿ. ಗೇಟ್ ಕೂಡ ಓಪನ್ ಆಗಿದೆ, ಆಲ್ರೆಡಿ ಟೈಮ್ ಕೂಡ ಆಯಿತು. ಸೊ ಇದೊಂದು ಕಾಫಿ ಕುಡಿದು ಹೋಗೋಣ, ಎಂಟರ್ ಆಗೋಣ, ಗೇಟ್ಗೆ ಎಂಟರ್ ಆಗೋಣ. ಗೇಟ್ ಆಲ್ರೆಡಿ ಓಪನ್ ಆಗಿದೆ, ಸೊ ಎಂಟರ್ ಆಗೋಣ. ಸೊ ಬನ್ನಿ ಕಾಫಿ ಕುಡಿಯೋಣ. ಸರಿ ಮಾಡ್ಕೊಂಡಿಲ್ಲ ನಾನು. ಏನಪ್ಪ ಅಂದರೆ ಅಲ್ಲಿ ಆ್ಯಡ್ ಮಾಡೋಕ್ಕಿರುತ್ತೆ ಗ್ಯಾಸ್, ಎಲ್ಲ ಮೀಡಿಯಮ್ ಆಗಿ ಅವ್ರು ಸೆಟ್ ಮಾಡಿ ಇಟ್ಟಿರ್ತಾರೆ. ನಾನು ಸ್ವಲ್ಪ ಹಾಲು ಮತ್ತು ಕಾಫಿ ಪೌಡ್ರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ, ಸರಿ ಆಗ್ತಿಲ್ಲ. ಇದಕ್ಕೆ 8 ದಿರಮ್ ಕೊಟ್ಟಿದ್ದೀನಿ ಗ್ಯಾಸ್. 8 ದಿರಮ್ ಅಂದರೆ ಹತ್ತತ್ರ 200 ರೂಪಾಯಿ. ವೇಸ್ಟ್ ಆಫ್ ಮನಿ ಸುಮ್ಮನೆ. ಮುಂಚೆನೇ ಬರ್ತಿಲ್ಲ, ಕುಡಿಯೋಬೇಕಂತಾನೆ ಅನಿಸ್ತಿಲ್ಲ. ಸೊ ಎಲ್ಲ ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರ್ತೈತೇನೋ, ಸರಿ ಇಲ್ಲ, ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಮಿಲ್ಕ್ ಮತ್ತು ಕಾಫಿ ಪೌಡ್ರು. ಏನು ಮಾಡೋಕ್ಕಾಗಲ್ಲ, ದುಡ್ಡು ಕೊಟ್ಟಿದ್ದೀನಿ, ಅದಕ್ಕೆ ಕುಡಿತಾ ಇದ್ದೀನಿ. ಸೊ ಅಲ್ಲಿ ಗೇಟ್ ಬೇರೆ ಓಪನ್ ಆಗಿದೆ, ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ, ಬರೀ 30% ಬಂತು ಆಲ್ರೆಡಿ. ಇನ್ನು ಬೆಳಗ್ಗೆ ಹೋಗಿ ರೀಚ್ ಆಗಬೇಕು. ಅದ್ರಲ್ಲಿ ಬೇರೆ ನನ್ನ ಹತ್ರ ಇಂಡಿಯನ್ ಕ್ಯಾಶೇ ಇಲ್ಲ ಸ್ವಲ್ಪನೂ. ನೋಡೋಣ, ಎಲ್ಲ ಫೋನ್ಪೇಲಿದೆ. ಹೋಗಿ ಅಲ್ಲಿ ATM ಏನಾದರೂ ಇತ್ತಂದರೆ ಅಲ್ಲೇ ವಿಡ್ರಾ ಮಾಡಿಕೊಂಡು ಹೋಗ್ಬೇಕು ಅಂತ. ಮಧ್ಯರಾತ್ರಿಯಲ್ಲಿ ಯಾರು ಸಿಗ್ತಾರೋ ನೋಡ್ಬೇಕು. ಸೊ ಸಿಗ್ತೀನಿ ಗಾಯ್ಸ್ ಫ್ಲೈಟ್ ಒಳಗಡೆ. ಸೊ ಗಾಯ್ಸ್ ಬನ್ನಿ, ಕಾಫಿ ಅಂತೂ ಕುಡ್ದಾಯ್ತು. ಸೊ ಹೋಗೋಣ. ಆಲ್ರೆಡಿ ಗೇಟ್ ಕೂಡ ಓಪನ್ ಆಗಿದೆ ಆಲ್ರೆಡಿ. ಓ ಬ್ಯಾಗ್ ಬೀಳುತ್ತು ಅವ್ರೆ, ಇದು ಒಂದು ಗಾಯ್ಸ್, ಸುಮ್ಮನೆ ಹಾಕ್ಕೊಳ್ತೀನಿ ಗಾಯ್ಸ್ ಬ್ಯಾಗ್. ಸೊ ಹಾಕ್ಕೊಂಡಾಯ್ತು, ಬನ್ನಿ ಹೋಗೋಣ. ಸೊ ಫುಲ್ ರಶ್ಶು ಗಾಯ್ಸ್, ಫುಲ್ ಅಂದರೆ ಫುಲ್ ರಶ್ ಆಗಿದೆ. ಸೊ ಸಿಗ್ತೀನಿ ಫ್ಲೈಟ್ ಒಳಗಡೆ. Then lights and whistles on your life jacket to attract attention. Cabin crew will give out life jackets or life cloth spray. Take a moment to find the emergency exit nearest to your seat. Look back, as it may be behind you. There are 16 emergency exits on Airbus A380. 10 on the main deck and 6 on the upper deck. If we need to evacuate, leave all your bags behind and follow the lights on the floor to your nearest exit. Take out high heel shoes or use the safety slides. Thank you for your attention. If you need a reminder of any of the safety steps, check the safety card in your seat pocket or ask us at any time. We're now going to make the final preparations for departure. So sit back, relax, and enjoy your hands. Our colleagues
ಸೊ ಗುರು ಬಂತು ಗುರು ಊಟ ಬಂತು ಹೊಟ್ಟೆ ಮಾತ್ರ ಸಖತ್ತಾಗಿ ಹಸ್ತಿದೆ, ಹೊಟ್ಟೆ ಮಾತ್ರ ಸೈಕಾಗಿ ಹಸ್ತಿದೆ. ಸೊ ಇವತ್ತು ಮೆನುಗೆ ಚಿಕ್ಲಿ ಕೊರಿಯಡ್ ಸಲ್ಮಾನ್ ಮತ್ತು ಡೋಕ್ಲಾ, ಮಟನ್ ಸುಕ್ಕ, ಕೀರೈ ಸಬ್ಜಿ, ರಸಗುಲ್ಲ ಮತ್ತು ವೈನು, ಬಿಯರ್ ಎಲ್ಲ ಇದೆ ಗೈಸ್. ಫಸ್ಟ್ ಟೈಮ್ ಪ್ರೀಮಿಯಮಲ್ಲಿ ಹೋಗ್ತಿರೋದು. ಒಂದು ಬಿಯರ್ ತೊಗೊಳ್ತೀನಿ ಗೈಸ್, ನೋಡೋಣ ಯಾವ ಥರ ಇರುತ್ತೆ ಟೇಸ್ಟು. ಮನೆಯವ್ರಿಗೆ ಗೊತ್ತಾದರೆ ಅಂತೂ ಫಿನಿಶೇ ಮಾಡ್ತಾರೆ, ಕಾಯ್ತಾ ಇದ್ದೀನಿ. What would you like to have for dinner, sir? ಡೋಕ್ಲಾ. Okay, you want main course? You want mutton or vegetarian? ನೋ ವೆಜಿಟೇರಿಯನ್. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. Vegetarian. ಎಸ್, I'll just get you tray on one ಓಕೆ second. ಓಕೆ. ಇವರು ಎಷ್ಟೊತ್ತು ಮಾಡ್ತಾರೆ ಗುರು. ಓಕೆ, For you, madam, what would you like to have for dinner? The mutton or the vegetarian? ಸಾಲ್ಟ್ ಇರಬೇಕು, ಸಾಲ್ಟ್ ಅನ್ಸುತ್ತೆ ಗೈಸ್. ಸೊ ಇದು ಮ್ಯಾಂಗೋ ಪಿಕಲ್. ರಸಗುಲ್ಲ ಕೊಟ್ಟಿದ್ದಾರೆ ಗಾಯ್ಸ್. ರಸಗುಲ್ಲ, ಇದು ಅಮೂಲ್ ಬಟರು, ಇದು ಶುಗರು, ಮೌತ್ ಫ್ರೆಶ್ನರು. ಸೊ ಬಟರ್ ಕೊಟ್ಟಿದ್ದಾರೆ, ಬಟರ್ ರೈಸ್, ಬಟರ್. ಅದ್ರ ಜೊತೆ ನಟ್ಸ್ ಕೊಟ್ಟಿದ್ದಾರೆ ಗಾಯ್ಸ್, ಸಾಲ್ಟೆಡ್ ರೋಸ್ಟ್ ಆಗಿರೋ ನಟ್ಸ್. ನೋಡೋಣ, ಟೇಸ್ಟ್ ನೋಡೋಣ ಯಾವ ಥರ ಇದೆ. ಬಾಜು ಹುಡುಗಿ ಬೇರೆ ಕೂತ್ಕೊಂಡಿದ್ದಾಳೆ, ಮಾತಾಡೋಕ್ಕಾಗ್ತಿಲ್ಲ ಗಾಯ್ಸ್. ಓಪನ್ ಮಾಡ್ತಿದ್ದೀನಿ. ಸ್ಪೂನೆಲ್ಲ ಈ ಥರ ಕೊಟ್ಟಿದ್ದಾರೆ. Madam, ಮತ್ತು because that option is usually with the vegetarian meal. Yeah, because then I might not have. Do you mind waiting for some time? Because for this one, you don't have the salmon. You don't need salmon. Because ಸೊ ಗಾಯ್ಸ್, ಚಾಕು ಕೊಟ್ಟಿದ್ದಾರೆ. ಚಾಕು ಕೊಟ್ಟಿದೆ ಅನ್ನೋ ಗೊತ್ತಿಲ್ಲ. ಓ, ಟೂತ್ ಪಿಕ್ ಗಾಯ್ಸ್. ಸೊ ಈ ಥರ ಇದೆ. ಇದನ್ನು ಈ ಥರ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಎಲ್ಲ ನಟ್ಸು
ತಿಂದ್ರೆ ಆಯಿತು ಗಾಯ್ಸ್. Would you like to have some burrata or some bun? Bun is okay. For you, sir? ಒಡ್ನು Bun or burrata? ಓ ಪರೋಟ. ಈ ಥರ ಕೊಟ್ಟಿದ್ದಾರೆ ಗಾಯ್ಸ್. A few moments later. ಸೊ ಗಾಯ್ಸ್, ಅಂತೂ ಇಂತೂ ಏರ್ಪೋರ್ಟಿಂದ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ ಇವಾಗ. ಸೊ ಲಗೇಜ್ ಎಲ್ಲ ಈ ಥರ ಇಟ್ಟಿದ್ದೀನಿ. ಇವಾಗ ಇನ್ನೇನು ಬಸ್ ಹತ್ಕೊಂಡು ಹೋಗ್ಬೇಕಷ್ಟೇ. ಬಸ್ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಬೊಮ್ಮಸಂದ್ರಕ್ಕೆ ಹೋಗ್ಬೇಕು. ನಮ್ಮ ಫ್ರೆಂಡ್ ಬರ್ತೀನಿ ಅಂತ ಹೇಳಿದಾನೆ. ಸೊ ಅಲ್ಲಿಗೆ ಹೋಗ್ಬೇಕು. ಇದು ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಗಾಯ್ಸ್. ಒಂದು ಸರಿ ಕೂಡ ಎಮಿರೇಟ್ಸಲ್ಲೇ ಹೋಗಿದ್ದೆ ನಾನು ಹೋಗುವಾಗ. ಸೊ ಅವಾಗ ಎಕನಾಮಿ ಸಿಕ್ಕಿತ್ತು. ಅವಾಗ ಕೂಡ ಫುಡ್ಡೆಲ್ಲ ಚೆನ್ನಾಗಿತ್ತು, ಬಟ್ ಅವಾಗ ಎಕಾನಮಿ ಇತ್ತು. ಈ ಸರಿ ಬುಕ್ ಮಾಡಿದ್ರದ್ದು ಎಕಾನಮಿನೇ, ಬಟ್ ಸಡನ್ಲಾಗಿ ಬುಕ್ ಚೇಂಜ್ ಆಗಿ ಪ್ರೀಮಿಯಮ್ ಬುಕ್ ಆಗಿದೆ ಗಾಯ್ಸ್. ಅಂದರೆ ಬುಕ್ ಮಾಡಿರೋದು ಎಕಾನಮಿ, ಬಟ್ ಅಪ್ಪರ್ ಆಗಿ ನಮಗೆ ಪ್ರೀಮಿಯಮ್ ಸೀಟ್ ಸಿಕ್ಕಿದೆ. ಹೆಂಗೋ ಯಾರು ಒಳ್ಳೇದು ಬಯಸಿದ್ರೇನೋ ಗೊತ್ತಿಲ್ಲ. ಅಂತೂ ಇದು ಎಕಾನಮಿಲೂ ಬಂದೆ. ಇನ್ನೇನು ಬಿಸ್ನೆಸ್ ಕ್ಲಾಸಲ್ಲಿ ಹೋಗ್ಬೇಕು ಗಾಯ್ಸ್, ಅದೊಂದು ಬಾಕಿ. ಹೋಗೋಣ, ಭಾಳ ದೂರ ಏನಿಲ್ಲ ಟೈಮ್ ಬರಲು. ಸೊ ಒಳ್ಳೆ ಫುಡ್ ಇತ್ತು ಫ್ಲೈಟಲ್ಲಿ. ಬಿಯರ್ ಕೂಡ ಕೊಟ್ಟರು, ಸುಮ್ಮನೆ ಟೇಸ್ಟ್ ಕುಡಿದೆ. ಒಂಥರ ಕೋಲ್ಡ್ ಇಲ್ಲದೆ ಇರೋದ್ರಿಂದನೂ ಗೊತ್ತಿಲ್ಲ, ಒಗರಾಗಿತ್ತು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಗಾಯ್ಸ್. ಒಳ್ಳೆ ಫುಡ್ ಮಾತ್ರ ಚೆನ್ನಾಗಿತ್ತು. ಅದು ರಸಗುಲ್ಲ ಮತ್ತು ಅದು ಯಾವುದೋ ಮಾಡಿದರು, ಚೆನ್ನಾಗಿತ್ತು ಫುಡ್ ಎಲ್ಲ. ಇವಾಗ ಹೋಗ್ಬೇಕು ಬೊಮ್ಮಸಂದ್ರಕ್ಕೆ. ಸೊ ಇಷ್ಟು ಬ್ಯಾಗು ಬಸ್ಸಲ್ಲಿ ಯಾವ ಥರ ತೊಗೊಂಡು ಹೋಗೋದಂತ ಗೊತ್ತಾಗ್ತಿಲ್ಲ. ಸೊ ಗಾಯ್ಸ್, ಹೋಗೋಣ.